ಒಮ್ಮೆ ಒಂದು ಸಣ್ಣ ಹುಡುಗ ಶಾಲೆಯಿಂದ ಮನೆಗೆ ಹೋಗುತ್ತಿದ್ದ. ದಾರಿಯಲ್ಲಿ ಹಲಸಿನ ಹಣ್ಣುಗಳ ವಾಸನೆ ತುಂಬಿ ಹರಡಿತ್ತು. ಆ ಹತ್ತಿರದ ಅಂಗಡಿಯಲ್ಲಿ ಒಬ್ಬ ಹಲಸಿನ ಹಣ್ಣು ಮಾರಾಟಗಾರ ಸಿಹಿ ಹಲಸಿನ ಹಣ್ಣು ಹೊಸದಾಗಿ ಕತ್ತರಿಸಿದದು ಎಂದು ಕೂಗುತ್ತಿದ್ದ. ಹುಡುಗನಿಗೆ ಹಣ ಇರಲಿಲ್ಲ, ಆದರೆ ಆ ವಾಸನೆಗೆ ಮನಸೋತನು. ಹಣ್ಣುಗಳತ್ತ ನೋಟವಿಟ್ಟು ಉಸಿರಾಡಿದ. ಆಹಾ, ಎಷ್ಟು ಸಿಹಿ ವಾಸನೆ ಎಂದು ಸಂತೋಷಪಟ್ಟ. ಹಲಸಿನ ಹಣ್ಣು ಮಾರಾಟಗಾರ ಅದನ್ನು ನೋಡಿ ಕೋಪದಿಂದ ಹೇಳಿದ, ಹೇ ಹುಡುಗ, ನೀನು ಹಣ್ಣಿನ ವಾಸನೆ ಸವಿದಿಯಾ? ಅದರ ಬೆಲೆ ಕೊಡಬೇಕು. ಹುಡುಗ ಬೆಚ್ಚಿಬಿದ್ದ. ಅಣ್ಣ, ನಾನು ಕೇವಲ ವಾಸನೆ ನೋಡಿದ್ದೆ, ತಿನ್ನಲೇ ಇಲ್ಲ ಎಂದು ಹೇಳಿದರೂ ಮಾರಾಟಗಾರ ಕೇಳಲಿಲ್ಲ. ಆಗ ಹುಡುಗ ಹಣ್ಣಿನ ವಾಸನೆಯ ಬೆಲೆಯನ್ನು ನಾಳೆ ಕೊಡುವುದಾಗಿ ಹೇಳಿ ಹೋದ. ಇತ್ತ ಅಂಗಡಿಯಮ್ಮ, ಹೋಗು ಹೋಗು, ನಾಳೆ ಇದೇ ದಾರಿಯಲ್ಲಿ ಬರುವೆಯಲ್ಲ, ನೋಡಿಕೊಳ್ಳುವೆ ಎಂದ. ಮರುದಿನ ಹುಡುಗನು ತನ್ನ ತಂದೆಯ ಬಳಿ 2 ನಾಣ್ಯಗಳನ್ನು ಕೇಳಿ ಪಡೆದು ಶಾಲೆಯಿಂದ ಬಂದ ನಂತರ ಹಿಂದಿರುಗಿಸುವುದಾಗಿ ಹೇಳಿ ಹೊರಟ. ದಾರಿಯಲ್ಲಿನ ಹಣ್ಣಿನ ಅಂಗಡಿಯವನ ಬಳಿ ಹೋದಾಗ ಅಂಗಡಿಯಾತ, ಆಹಾ, ಒಳ್ಳೆ ಮೂರ್ಖ ಹುಡುಗ ಸಿಕ್ಕಿದ, ವಾಸನೆಗೂ ಬೆಲೆ ಸಿಗುವುದೆಂದು ಸಂತೋಷದಿಂದ ಹುಡುಗನ ಬಳಿ ಹೋದ. ಆಗ ಜಾಣ ಹುಡುಗ ಜೇಬಿನಿಂದ ನಾಣ್ಯಗಳನ್ನು ತೆಗೆದು ಅಂಗಡಿಯವನ ಮುಂದೆ ಝಣಝಣ ಸದ್ದು ಮಾಡಿದ. ಆಗ ಅಂಗಡಿಯವ, ಹೇ ಹುಡುಗ, ಇದೇನು ಮಾಡುತ್ತಿರುವೆ ಎಂದಾಗ ಹುಡುಗ ನಗುತ್ತಾ ಹೇಳಿದ, ನಿನ್ನ ಹಣ್ಣಿನ ವಾಸನೆಗೆ ನನ್ನ ಹಣದ ಝಣಝಣ ಸದ್ದೇ ಬೆಲೆ ಎಂದ. ಆಗ ಅಲ್ಲಿದ್ದವರೆಲ್ಲಾ ನಕ್ಕು ಹುಡುಗನ ಜಾಣತನವನ್ನು ಕೊಂಡಾಡಿದರು.